ಗುರುಗಳ ನಮಸ್ತೆ. ನಮಸ್ಕಾರ, ಹೇಳಿ. ಈಗ ಡಿ ಬಾಸ್ ಕೆಲವೊಂದು ವಿಚಾರದಲ್ಲಿ ಈಗ ಜೈಲಿಗೆ ಹೋಗಿದ್ದಾರೆ. ಈಗ ಅಭಿಮಾನಿಗಳಲ್ಲೊಂದು ಇದೆ, ರಾಜಕೀಯಕ್ಕೆ ಬರ್ತಾರೆ ಅನ್ನೋ ಒಂದು ಇದೆ. ಅವ್ರಿಗೂ ರಾಜಕೀಯ ಭವಿಷ್ಯ ಹೇಗಿದೆ? ನೋಡಿ, ಇಲ್ಲಿ ಏನಾಗುತ್ತೆ ಅಂದರೆ, ಅವರು ಶ್ರವಣ ನಕ್ಷತ್ರ ಮಕರ ರಾಶಿ ನಾನು ಹಿಂದೆ ಹೇಳಿದೆ. ಇಲ್ಲಿ ಅವ್ರಿಗೆ ಕುಜನು ಉಚ್ಚ ಸ್ಥಾನದಲ್ಲಿದ್ದಾನೆ. ಕುಜ ಅಂದರೆ ಅಂಗಾರಕ. ನೋಡಿ, ನಾನು ಹಿಂದೆ ಮಾಧ್ಯಮದಲ್ಲಿ ಹೇಳಿದ್ದೆ, ಈ ವರ್ಷ ಪರಾಭವನಾಮ ಸಂವತ್ಸರದಲ್ಲಿ ರಾಜ ಗುರು ಆಗ್ತಾನೆ, ಮಂತ್ರಿ ಬಂದು ಕುಜ ಆಗ್ತಾರೆ ಅಂತ. ಕುಜನೇ ಉಚ್ಚ ಸ್ಥಾನದಲ್ಲಿ ಶನೀಶ್ವರನು ಉಚ್ಚ ಸ್ಥಾನ ಅಂದರೆ ಒಳ್ಳೆ ಸ್ಥಾನದಲ್ಲಿರೋದ್ರಿಂದ ಇದ್ರ ಜೊತೆ ಒಳಗೆ ಶನೀಶ್ವರನ ಜೊತೆ ಒಳಗೆ ಕುಜನು ಒಳ್ಳೆ 3ನೇ ಮನೆಯಲ್ಲಿದ್ದಾರೆ. ಉಚ್ಚ ಸ್ಥಾನದಲ್ಲಿರೋದ್ರಿಂದ ಜೊತೆಗೆ ಒಳ್ಳೆಯ ಅವ್ರಿಗೆ ರಾಜಕೀಯದಲ್ಲಿ ಕೂಡ ಯಶಸ್ಸಿದೆ ಅವ್ರಿಗೆ. ಅದು ನಾನು ಹೇಳ ಬಯಸ್ತೀನಿ. ಯಾಕೆಂದರೆ ಅವರು ಎಲ್ಲಿವರೆಗೂ ಅವ್ರಿಗೆ ರಾಜಕೀಯದ ಯಶಸ್ಸಿದೆ ಅಂತಂದರೆ, ಅವ್ರಿಗೆ ಸಪ್ತಮ ಭಾವಕ್ಕೆ ಹೋಗ್ತಾರೆ ಕುಜ. ಯಾವ ತಿಂಗಳಲ್ಲಿ? ಅವ್ರಿಗೆ ಹತ್ತತ್ರ ಇದರಲ್ಲಿ ಅವ್ರಿಗೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ತಿಂಗಳು ತನಕ ಕುಜ ಸಪ್ತಮಭಾವಕ್ಕೆ ಹೋಗ್ತಾನೆ. ಅವಾಗ ಗುರುಬಲು ಬರುತ್ತೆ. ಗುರು ಜೊತೆ ಕುಜನು ಸೇರ್ಕೊಂಡ ದೃಷ್ಟಿಯಿಂದ ಒಳ್ಳೆ ಯಶಸ್ಸು ಕೊಡ್ತಾರೆ. ನನ್ನ ಅಭಿಪ್ರಾಯದಲ್ಲಿ ಅವರು ಜೈಲಿಂದ ಬಿಡುಗಡೆ ಆದ ತಕ್ಷಣ ಅವರು ಖಂಡಿತವಾಗಿ ಕೂಡ ಚಲನಚಿತ್ರ ನಟರು ಆಗ್ತಾರೆ. ರಾಜಕೀಯಕ್ಕೆ ಬರೋದ್ರ ಸಂಶಯ ಇಲ್ಲ, ಬಂದೇ ಬರ್ತಾರೆ ಅಂತ ನಾನು ಹೇಳ್ಬಲ್ಲ. ಯಾಕೆಂದರೆ ಅವರಿಗೆ ಉಚ್ಚ ಸ್ಥಾನದಲ್ಲಿ ಕುಜ ಇದ್ದಾನೆ. ಇನ್ನೊಂದು ಏನಪ್ಪ ಅಂದರೆ, ಭೂಮಿಕಾರಕ ಅಂಗಾರಕ ಅಂತ ಹೇಳ್ತೀವಲ್ಲ, ಕುಜನು ಒಳ್ಳೆಯ ಸ್ಥಾನದಲ್ಲಿದ್ದಾನೆ. ಶನೇಶ್ವರನ ಜೊತೆಲಿ ಒಳ್ಳೆ ಫಲದಲ್ಲಿದ್ದಾನೆ. ನೆಕ್ಸ್ಟು ದೀಪಾವಳಿ, ದೀಪಾವಳಿ ನಂತರ ಗುರು ಜೊತೆ ಕುಜ ಸೇರ್ಕೋತಾನೆ. ಗುರುವಿನ ಗುರು ಉಚ್ಚ ಸ್ಥಾನ ಅಂದರೆ ಒಳ್ಳೆ ಸ್ಥಾನದಲ್ಲಿ ಗುರು ಬಂದರೆ ಆ ಗುರು ಜೊತೆ ಒಳಗೆ ಕುಜ ಇರ್ತಾರೆ. ಕುಜ ಇರೋ ದೃಷ್ಟಿಯಿಂದ ಗುರು ಜೊತೆಗೆ ಗುರುಗೆ ಸಪೋರ್ಟ್ ಮಾಡ್ತಾರೆ ಕುಜ ಅಂಗಾರಕ. ಮೇಲಾಗಿ ಇವಾಗ ಈ ಸಂವತ್ಸರದಲ್ಲಿ ಮಂತ್ರಿ ಅವರೇ ಅಲ್ವಾ, ಖಂಡಿತವಾಗಿ ಬರೋದು ಅಭ್ಯಂತರ ಇಲ್ಲ, ಬಂದೇ ಬರ್ತಾರೆ ಅಂತ ನನ್ನ ಒಂದು ಜ್ಯೋತಿಷಾಸ್ತ್ರ ಹೇಳುತ್ತೆ. ಒಳ್ಳೆಯದಲ್ಲ ಸರ್. ಅಂತ ನಮಸ್ಕಾರ.